ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ತನ್ವೀರ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ನಮ್ಮ ಜಿಲ್ಲೆಯವರ ಕೈವಾಡ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತಾರೆ. ಕುರುಬ ಸಮುದಾಯದ ಗಾಯತ್ರಿಗೆ ಅವಮಾನ ಮಾಡಿದ್ದಾರೆ. ಗಾಯತ್ರಿ ಶಾಂತೇಗೌಡರನ್ನ ಸಚಿವೆಯಾಗಿ ತೆಗೆದುಕೊಳ್ಳಿ, ಸಭಾಪತಿ ಹೊರಟ್ಟಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು, ಬೇರೆಯವರಿಗೆ ಅವಕಾಶ ಸಿಗೋದು ಬೇಡವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ಅಂತ ಕೇಳಿದ್ದಾರೆ ಎಚ್ ವಿಶ್ವನಾಥ್. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಕಿಡಿಕಾರಿದರು. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ನಮ್ಮ ಜಿಲ್ಲೆಯವರ ಕೈವಾಡನೇ ಇದೆ ಅನ್ನೋ ಆರೋಪ ಮಾಡಿದ್ದಾರೆ ಎಚ್ ವಿಶ್ವನಾಥ್. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ನಮ್ಮ ಜಿಲ್ಲೆಯವರ ಕೈವಾಡ ಇದೆ ಅನ್ನೋದು ಎಚ್ ವಿಶ್ವನಾಥ್ ಅವರ ಆರೋಪ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಕಿಡಿಕಾರಿದರು. ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತಾನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ, ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ. ಬಟ್ ಅದರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿಗೆ ಕೊಡಬೇಕಾಗಿತ್ತು. ಇಡೀ ಸೀನಿಯರ್ 6 times ಹೋದಾಗಿತ್ತು. ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದರಲ್ಲಿ. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದಿದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈ ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಗಳಿಗೆ ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿವಿನ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣುಮಗಳಿಗೆ, ಹೆಣ್ಣು ಮಕ್ಕಳು ರಹಿತವಾದಂತಾರೆ. ತಪ್ಪಿಸ್ತವ್ರು ಯಾರು ಅದು ಹೇಳ್ರಿ? ಕೊಟ್ಟಿರ್ಲಿಲ್ವಾ? ಯಾಕೆ ಯಾರು ಅದನ್ನು ನಿಲ್ಲಿಸ್ತವ್ರು ಯಾರು? ಸೇರಿಂಗ್ ಮಾಶ್ರೀ ಆಗಿದ್ರು ಹಿಂದೆನೂ ಕೂಡ. ನಾನು ಕೊಟ್ಟು ಯಾಕೆ ಕಿತ್ಕೊಂಡ್ರಿ? ಒಂದು ಮಹಿಳೆಗೆ ಯಾಕೆ ಅವಮಾನ ಮಾಡಿದ್ರು? ಅದು ನಿಮ್ಮ ಸಮಾಜದ ಮಹಿಳೆಗೆ ಅವಮಾನ ಮಾಡಿದ್ದೀರ ನೀವು. ಆದ್ದರಿಂದ ನಾನು ಡಿ.ಕೆ. ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆ ಮಹಿಳೆಗೆ ಅವಮಾನ ಆಗಿದೆ, ತಗೊಳ್ರಿ ಅವಳನ್ನೇ, ಗಾಯತ್ರಿ ಶಾಂತೇಗೌಡನ್ನೇ ತಗೊಳ್ಳಿ ನೀವು ವಾಪಸ್. ಅವ್ರಿಗಾಗಿರೋ ಅವಮಾನ ತಪ್ಪಿಸಿ. ಏನು ಆಗಿರಲಿಲ್ವೇ? ಯಾರೋ ಉಮಾಶ್ರೀ ಅವರು ಆಗಿರಲಿಲ್ವೇ? ಸಿದ್ದರಾಮಯ್ಯ CM ಆದಾಗೆಲ್ಲ ಆಗಿದ್ದಾರೆ. ಉಮಾಶ್ರೀ ಆಗಿದ್ರು. ರಾಜ ಹೊರಟ್ಟಿಯವರು ಸತತವಾಗಿ 8 ಸಲ ಅವರು MLC ಆಗಿದ್ದಾರೆ ಮತ್ತು ಸಭಾಪತಿಗಳಾಗೂ ಕೆಲಸ ಮಾಡಿದ್ದಾರೆ. ಬಟ್ ಯಾವಾಗ ನಾವು ಸಭಾಪತಿನ ಆಯ್ಕೆ ಮಾಡ್ತಾರೆ, ಯಾವ ಪಾರ್ಟಿಗೆ ಮೆಜಾರಿಟಿ ಇದೆಯೋ ಆ ಪಾರ್ಟಿಯವರು ಸಭಾಪತಿ ಆಗ್ತಾರೆ. ಈಗ ಕಾಂಗ್ರೆಸ್ಸು ಜಾಸ್ತಿ ಆಗಿದೆ. ಹಾಗಾಗಿ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಯಾರಿಗೆ ಬೇಕು? ನಿಮ್ಮ ಟರ್ಮ್ ಆಗಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು. ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಇದು ಡೆಮಾಕ್ರಸಿಗೆ ವಿರೋಧ ಇದು. ಬಿಕಾಸ್ ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ಸಭಾಪತಿನೇ ಈ ರೀತಿಯಾಗಿ ನೀವು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಸದನದಲ್ಲಿ ಕೊಟ್ಟಿದ್ದೀನಿ, ಅದೇನೋ ಟೈಪಿಂಗ್ ಸರಿ ಇಲ್ಲ, ಲೆಟ್ರೆಡ್ ಎಂಥದ್ದು? ನೋ, ದಿಟ್ಸ್ ನಾಟ್. ನಿಮಗೆ ಕೋರಮ್ ಇಲ್ಲ, ಅವ್ರು ಮಾಡ್ಕೋತಾರೆ ಯಾರಿಗೆ ಬೇಕು ಅವರನ್ನು. ಅದನ್ನು ಬಿಟ್ಬಿಟ್ಟಿದ್ದಾರೆ ಚೇನೋ. ಅವಧಿ ಮುಗಿಯೋಕ್ಕೆ ಹಾಗಾದ್ರೆ ಬೇರೆಯವ್ರು ಏನು ಮಾಡಬೇಕು? ಈಗ ಸಿದ್ದರಾಮಯ್ಯನು ನಂದು ಅವಧಿ ಮುಗಿಲ್ಲ ಕೂತ್ಕೊತೀನಿ ಅನ್ಬೋದಾಯ್ತು. ನೋ, ಹಾಗಲ್ಲ. ಅದು ಸಭಾಪತಿ ಸ್ಥಾನದಲ್ಲಿ ಇದ್ದಂಥವ್ರು 8 ಸಾರಿ MLC ಆಗಿ ಗೆದ್ದಿರೋ ಅಂಥವ್ರು, ಅದರ ಮೌಲ್ಯ ಎಲ್ಲ ಗೊತ್ತಿರೋ ಅಂಥವ್ರು, ಅವ್ರ ನಡವಳಿಕೆ ಚೆನ್ನಾಗಿದೆ ಇಲ್ಲಿ ತನಕ. ನಾನು ಅಲ್ಲೇ MLC ಆಗಿದ್ದವನು, ಅವ್ರ ನಡವಳಿಕೆ ಚೆನ್ನಾಗಿದೆ. ಬಟ್ ಅದು ಯಾಕೆ ಗೊತ್ತಾಗಲಿಲ್ಲಪ್ಪ, ಏನಾಯ್ತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.